ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರು ಕೆಡಕನ ಕೈಯಿಗೆ ಸಿಕ್ಕಿಲಾರ್ದಂಗ ನಿಮ್ಮನ್ನ ಕಾಪಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಯೇಸು ನಿಮಗೆ ಜಯ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಒಳ್ಳೆಯ ದೇವರು ಒಳ್ಳೆಯದೇ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಒಂದು ವಾಕ್ಯ ಓದೋಣ. ಜ್ಞಾನಕ್ಕಿಗಳು ಆಗ ನೀನು ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ಆಮೆನ್. ಹಲ್ಲೆಲೂಯಾ. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ಹಲ್ಲೆಲೂಯಾ. ನೀನು ನಡೀತಾ ಇರುವಾಗ ಬೀಳೋದಿಲ್ಲ. ನೀನು ನಡೀತಾ ಇರುವಾಗ ಭಯ ಇಲ್ಲಾರ್ದೆ ನಡೀತೀನಿ. ನಿನ್ನ ಮಾರ್ಗದಲ್ಲಿ ನೀನು ಒಂದ್ ದಾರಿ ದೇವ್ರು ಕೊಟ್ಟಾನಲ್ಲ, ಆ ದಾರಿ ಭಯ ಇರ್ಲಾರ್ದ ಅದ. ಆ ದೇವ್ರು ಕೊಟ್ಟ ದಾರಿದಾಗ ಅಂಜಿಕಿಲ್ಲ, ಭಯ ಇಲ್ಲ, ರೋಗ ಇಲ್ಲ, ಅನಾಹುತಗಳಿಲ್ಲ. ಯಾಕೆ ಗೊತ್ತಾ? ನಿನಗೆ ಕೊಟ್ಟು ದಾರಿ ಯಾರು? ದೇವರು. ಆ ದಾರಿ ಯಾರು ತೋರ್ಸ್ಯಾರ? ದೇವರು ತೋರ್ಸ್ಯಾನ. ಆ ಮಾರ್ಗದಾಗ ನೀ ನಡೆಯಕತ್ತಿದಿ, ದೇವರು ತೋರ್ಸಿದ್ದು ಮಾರ್ಗ. ಹಲ್ಲೆಲೂಯಾ. ಕೆಲವರು ಪ್ರಾರ್ಥನಾ ಮಾಡಕ್ ಅಂಜುತ್ತಾರ, ಅಂದ್ರೆ ಶೈತಾನದ ಒಂದು ಪರ್ಸೆಂಟ್ ನಿಮ್ಮ ಜೀವನದಾಗ ಕೆಲಸ ಮಾಡಕತ್ತ. ಹಲ್ಲೆಲೂಯಾ. ಕೆಲವರು ದೇವರಿಗೆ ನಡ್ಕಕ್ ಅಂಜುತ್ತಾರ, ಕೆಲವರು ಸಭೆಗಳು ಚರ್ಚಿಗೆ ಹೋಗಕ್ ಅಂಜುತ್ತಾರ. ಯಾಕ? ಆ ದಾರಿ ಏನು ಭಯ ಉಂಟಾಕ್ಯದ. ಶೈತಾನ್ ಏನ್ ಮಾಡ್ಯದ? ಭಯ ಹಾಕ್ಯದ. ದೇವರಿಗೆ ಸ್ತೋತ್ರ. ದೇವರು ಏನ್ ಮಾಡ್ತಾನ? ಒಂದು ದಾರಿ ತೆರಿತಾನ. ಆ ದಾರಿ ಏನು? ಭಯ ಇರ್ಲಾರ್ದ ದಾರಿ ಅದ. ನೀನ್ ಚರ್ಚಿಗೆ ಹೋಗುವಾಗ ಭಯ ಪಡಬೇಡ. ಭಯ ಯೇಸು ನಾಮದಲ್ಲಿ ಬಿಡುಗಡೆ ಆಗ್ಲಂತ ಗದರ್ಸು. ದೆವ್ವ ಓಡ್ತದ, ದೇವರು ಧೈರ್ಯ ಕೊಡ್ತಾನ. ನೀನು ದೇವರ ಮಾರ್ಗದಾಗ ನಡೆಯುವಾಗ, ಪ್ರಾರ್ಥನಾ ಮಾಡುವಾಗ ಅಂಜಿಕೆ ಬರ್ತದಂದ್ರೆ ಅದ್ರಾಗೊಂದು ದೆವ್ವದ ಕೈವಾಡಾದ. ಪ್ರಾರ್ಥನಾದಾಗ ಕೂಡ ಉಪವಾಸ ಪ್ರಾರ್ಥನೆ ಮಾಡು. ಉಪವಾಸ ಪ್ರಾರ್ಥನಾದಾಗ ದೇವರು ನಿನ್ನ ಸಂಗಡ ಎದ್ದಿಕೇಸಿ ಆ ಮಾರ್ಗದಾಗ ಹೆಂಗ ನಡಿಬೇಕು ಅಂತ ದೇವರು ಕಲಿಸ್ತಾನ. ಹಲ್ಲೆಲೂಯಾ. ಆರಾಧನೆ ಮಾಡುವಾಗ ಒಂದು ಭಯ, ನನ್ನ ಅವಾಜ್ ಯಾರಿಗೇನು ಕೇಳ್ತದೇನು? ಶೈತಾನ ಆಗ್ತಾನ. ಅವಾಜ್ಲಿಂತ ಡಿಸ್ಟರ್ಬ್ ಆಗ್ತದೇನು? ದೆವ್ವ ಆಗ್ತಾನ. ಹಲ್ಲೆಲೂಯಾ. ಆ ಅಂಜಿಕೆದ ಆತ್ಮ ಬಿಡುಗಡೆ ಆಗ್ಲಂತ ಆರಾಧನೆಯಲ್ಲಿ ದೇವರ ಹತ್ರ ಮಾತಾಡು, ಬಿಡುಗಡೆ ಆಗ್ಲಂತ ಗದ್ದರ್ಸು, ದೇವರು ಬಲ ಕೊಡ್ತಾನ. ಹಲ್ಲೆಲೂಯಾ. ಯಾವ ದಾರಿಯಲ್ಲಿ ನಡೀತಾ ಇದ್ದಿ ನೀನು? ದೇವರನ್ನ ದಾರಿಯಲ್ಲಿ ನಡೀತಾ ಇದ್ದಿ. ಒಂದ್ ಲೋಕದಾಗಿದ್ದಾಗ ನೀನು ಕುಡಿಯುವಾಗ ನಿನಗೆ ಭಯ ಇದ್ದಿದ್ದಿಲ್ಲ, ಯಾಕಂದ್ರೆ ಅಂಜಿಕಿಲ್ಲ. ಈಗ ದೇವರ ದಾರಿಯಲ್ಲಿ ನಡೆಯಕ ಅಂಜಿಕೆ ಆಗತ್ತದ, ಅಂದ್ರೆ ದೆವ್ವ ನಿನಗ ಭಯ ಹಾಕ್ಲಕತ್ತದ. ಲೋಕದಾಗ ನೀನು ಎಂಜಾಯ್ ಮಾಡೋ ಟೈಮಿಗೆ ನಿನ್ನ ಇಚ್ಛೆಲಿಂತ ನೀ ನಡೆಯುವಾಗ ನಿನಗೆ ಭಯ ಇಲ್ಲ. ಈಗ ದೇವರ ಮಾರ್ಗದಾಗ ನಡೆಯಕ ಭಯ ಅದ. ದೇವರು ನಿನಗೆ ಏನಂತ ಇದ್ದಾನೆ? ಲೋಕದಾಗ ನೀನ್ ಹೆಂಗ ಅನ್ಸುತ್ತಾ ಇಲ್ಲ ಹಂಗೆ ದೇವ್ರು ನಿನಗೆ ಬರ್ಲಾಕ್ ಕೊಡ್ತಾನ. ಇಲ್ಲಿ ಕೂಡ ಅಂಜಬೇಡ. ಕೆಟ್ಟದು ಮಾಡುವಾಗ ನೀನೇ ಅನ್ಸುತ್ತಾ ಎದ್ದಿದ್ದಿಲ್ಲ, ಈಗ ವಾಕ್ಯದ ತಕ್ಕಂತ ನಡೆಯುವಾಗ ಯಾಕೆ ಅನ್ಸುತ್ತಿದ್ದಿ? ಕೆಟ್ಟದು ಮಾಡುವಾಗ ನೀನು ಪಾಪದಾಗ ಅನ್ಸುತ್ತಾ ಇದ್ದಿಲ್ಲ, ದೇವರ ಮಾರ್ಗದಲ್ಲ ಯಾಕೆ ಅನ್ಸಕತ್ತಿದ್ದಿ? ನೀನು ಭಯ ಪಡಬೇಡ. ಅಂಜಿಕಿಲ್ಲಾರ್ದಾಗ ನಡಿ, ಪ್ರಾರ್ಥನೆ ಮಾಡು, ಆರಾಧನೆ ಮಾಡು. ನಿನ್ನ ದೇವರು ನಿನ್ನ ಸಂಗಡ. ಹಲ್ಲೆಲೂಯಾ. ಮೋಶ ಐಗುಪ್ತಲಿಂತ ಅಂಜಿಕೆ ಸೇವಡೆ ಬಂದ. ಯಾವಾಗ ದೇವರು ಆಫೀಸ್ ಕಳಿಸಿದ, ದೇವರ ಆತನ ಸಂಗಾಡಿದ್ದ. ಅವಾಗ ಮೋಶ ಭಯ ಪಟ್ಟಿಲ್ಲ. ಜೊತೆಗೆ ದೇವರಾನಂತಂದ. ನಿನಗೇನ್ ಸೇವೆ ಕೊಡಕತ್ತಾನ ದೇವರು? ಭಯ ಪಡಬೇಡ ಮಗನೇ. ನಿನಗೇನ್ ಸೇವೆ ಕೊಡಕತ್ತಾನ ಮಗನೇ? ಭಯ ಪಡಬೇಡ. ಏನು ಪ್ರಾರ್ಥನೆ ಮಾಡಕ ಮನೆಯಲ್ಲಿ ಅವ್ರ ಹಿಂಗಂತಾರ, ಕುಟುಂಬದವ್ರಂತಾರ, ಅಪ್ಪ ಅಂತಾರ, ಅಮ್ಮ ಅಂತಾರ, ತಾಯಿ ಅಂತಾರ, ಬಂಧು ಅಂತಾರ, ನೆಂಟರು ಬೀಗರು ಯಾರು ಏನಂತಾರ? ಭಯ ಪಡಬೇಡ. ಯಾಕ? ದೇವರು ಒಂದು ಮಾರ್ಗ ತೆರೆದಾನ, ಆ ಮಾರ್ಗದಾಗ ನಡಿ. ಯಾಕೆ ಭಯ ಪಡಕತ್ತಿದ್ದಿ? ಹಲ್ಲೆಲೂಯಾ. ಯಾಕೆ ಭಯ ಪಡಕತ್ತಿದ್ದಿ? ಲೋಕದಾಗಿದ್ದಾಗ ನೀನು ಭಯ ಪಟ್ಟಿಲ್ಲ, ದೇವರ ಮಾರ್ಗದಲ್ಲಿ ಯಾಕೆ ಭಯ ಪಡಕತ್ತಿದ್ದಿ? ನಾ ಚರ್ಚಿಗೆ ಹೋದ್ರೆ ಏನನ್ನು ಬೈತಾರ, ನೀವು ಯಾಕೆ ಭಯ ಪಡಗೆ? ಚರ್ಚಿದ ಮಾರ್ಗ ತೆರೆದದ್ದು ದೇವರು. ಪ್ರಾರ್ಥನದ ಮಂದಿರ್ಗೆ ಹೋದ್ರೆ ಯಾಕೆ ಭಯ ಪಡಕತ್ತಿದ್ದಿ? ಪ್ರಾರ್ಥನದ ಮಂದಿರ ಬಾಗಿಲು ತೆರೆದದ್ದು ದೇವರು. ಹಲ್ಲೆಲೂಯಾ. ಯಾಕೆ ಭಯ ಪಡಕತ್ತಿದ್ದಿ? ಭಯ ಪಡಕ್ ಹೋಗ್ಬೇಡ. ನಿನ್ನ ದೇವರು ನಿನ್ನ ಸಂಗಡಾನ, ನಿನ್ನ ತಂದೆ ನಿನ್ನ ಸಂಗಡಾನ, ನಿನ್ನ ಪರಮಾತ್ಮ ನಿನ್ನ ಸಂಗಡಾನ, ನಿನ್ನ ಯೇಸು ನಿನಗ ಮಾರ್ಗ ತೆರೆದನ, ನಿನ್ನ ದೇವರು ನಿನಗ ಮಾರ್ಗ ತೆರೆದನ. ಯಾಕೆ ಭಯ ಪಡಕತ್ತಿದಿ? ಹಲ್ಲೆಲೂಯಾ. ಯಾಕೆ ಅನ್ಸಕತ್ತಿದಿ? ಕೆಲ್ಸ ಮಾಡಕ ಭಯ. ಅರೆ ದೇವರು ಕೊಟ್ಟನ ಕೆಲ್ಸ. ಹಲ್ಲೆಲೂಯಾ. ಕೆಲ್ಸಕ್ಕೆ ಹೋಗಕ ಭಯ. ದೇವರು ಕೊಟ್ಟದ ಕೆಲ್ಸಕ್ಕೆ ನೀವು ಹೊಂಟಿದಿ,
ಭಯ ಪಡಬೇಡ. ನಿನ್ನ ಕರ್ತನು ನಿನ್ನ ಸಂಗಡಾನ, ನಿನ್ನ ದೇವರು ನಿನ್ನ ಸಂಗಡಾನ. ಭಯ ಪಡಬೇಡ, ಅಂಜಬೇಡ, ಧೈರ್ಯದಿಂದ ಇರು. ನಿನ್ನ ಕರ್ತನು ನಿನ್ನ ಸಂಗಡಾನ. ನಿನ್ನ ಕೈ ಬಿಡೋ ದೇವರಲ್ಲ, ನಿನ್ನ ಕೈ ಹಿಡಿಯೋ ದೇವರಾನ. ನಿನ್ನ ಕೈ ಬಿಡೋ ದೇವರಲ್ಲತ್ತ, ನಿನ್ನ ಕೈ ಹಿಡಿದು ನಡೆಸೋ ದೇವರನ್ನ. ಭಯ ಪಡಬೇಡ, ಅಂಜಬೇಡ. ನೀ ಯಾರ ಮಾರ್ಗದಲ್ಲಿ ನಡೀತಾ ಇದ್ದಿ? ಚೆನ್ನಾಗಿ ಆರಾಧನೆ ಮಾಡು, ಪ್ರಾರ್ಥನೆ ಮಾಡು, ವಾಕ್ಯ ಓದು. ಆ ಮಾರ್ಗ ದೇವರು ತೋರಿಸ್ತಾನ. ದೇವರು ಕೊಟ್ಟ ಮಾರ್ಗದಾಗೆ ನೀ ನಡೆಯಕತ್ತಿದಿ. ಭಯದಿಂದಲ್ಲ, ಧೈರ್ಯದಿಂದ. ಕರ್ತನ ಆತ್ಮ ನಿನ್ನ ಒಳಗಡೆ ವಾಸ ಮಾಡ್ತಾನ. ದೇವರ ಆತ್ಮ ಯಾರಲ್ಲಿ ಅನ್ನೋರಿಗೆ ಬಿಡುಗಡೆ ಉಂಟು. ಮತ್ತೆ ನಿನಗೆ ಭಯ ಯಾಕ? ನೀನು ಬಿಡುಗಡೆ ಆಗಿದಿ. ಕರ್ತನ ಆತ್ಮನ ಹೊಂದಿಕೊಂಡಿದಿ ಮಗಳೇ, ಕರ್ತನ ಆತ್ಮನ ಹೊಂದಿಕೊಂಡಿದಿ. ಭಯ ನಿನ್ನ ಜೀವನದಾಗ ಇರಬಾರ್ದು. ಮತ್ತೇನಿರ್ಬೇಕು? ದೇವರ ಶಕ್ತಿ, ದೇವರ ಶಾಂತಿ, ದೇವರ ಸಮಾಧಾನ, ದೇವರ ಅಭಿಷೇಕ, ದೇವರ ಸಾಮರ್ಥ್ಯ ನಿಂಬಲ್ಲಿ ಇರಬೇಕು. ನೀನ್ ನಡೀತಾ ಇರೋದು ಅಂತಿಂತ ಮಾರ್ಗದಲ್ಲೆಲ್ಲ, ದೇವರ ಕೊಟ್ಟೋ ಮಾರ್ಗದಾಗ. ಸ್ವಲ್ಪ ಚಿಕ್ಕ ಮಾರ್ಗ ಅದ, ಚಿಕ್ಕ ದಾರಿ ಅದ. ಹಲ್ಲೆಲೂಯಾ. ಅದ್ರಾಗ ಧೈರ್ಯದಿಂದ ನಡಿ. ಪಾಪದಾಗ ಒಳಗಾಗ್ಲಾರ್ದಂಗ ನಡಿಬೇಕು. ಶೈತಾನನು ದೂರ್ಲಿಂತ ನಿನಗೆ ಬಿಸಾಕಕ್ ನೋಡ್ತದ, ತನ್ನ ದಾರಿಗೆ ಎಳ್ಕಕ್ ನೋಡ್ತದ. ಈ ಕಡೆ ದೇವರ ದಾರಿಗೆ ನೀನ್ ನಡೆಯಕತ್ತಿದ್ಯಲ್ಲ, ದೇವರ ನಿನ್ ಜೊತೆಗೆ ನಡಿತಾನ. ಆ ಕಡೆಲಿಂತ ದೆವ್ವ ನಿನಗ ಕಸ್ಕಕ್ ನೋಡ್ತದ. ಈ ಕಡೆ ಬಾ ಅಂತ ಕರೀತದ, ಈ ಕಡೆ ಬಾ ಅಂತ ಕರೀತದ. ಒಂದು ಆಫರ್ ಕೊಡ್ತದ, ಒಂದು ಮೋಕ ಕೊಡ್ತದ, ರೊಕ್ಕದ ಆಸೆ ತೋರಿಸ್ತದ, ಕೆಲ್ಸದ ಆಸೆ ತೋರಿಸ್ತದ, ಏನೋ ಒಂದು ಅಡ್ಡ ತಂದಿಡ್ತದ, ಭಯ ತಂದಿಡ್ತದ. ಅಂಜಬೇಡ. ನೀನ್ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಿ. ಭಯದಿಂತಲ್ಲ, ಧೈರ್ಯದಿಂತ ನಡಿ. ಯಾರನ್ನ ಅಂಜಿಸ್ತಾರ, ಯಾರನ್ನ ಭಯ ಆಗ್ತಾರ, ನಿನಗ್ ಹೊಡಿತೀವಂತಾರ, ಬೈತೀವಂತಾರ. ಇಲ್ಲ, ದೇವರ ಮಾರ್ಗದಾಗ ಅದ. ಖಾಲಿ ಅವು ಕಿವ್ಯಾಗ ಬೀಳಾಕತ್ತಾವ, ನಿನ್ನ ತಂಟೆಕ ಬರೋದಿಲ್ಲ, ನಿನ್ನ ಹತ್ತಿರ ಬರೋದಿಲ್ಲ. ನಿನ್ನ ಜೊತೆಗೆ ದೇವರನ್ನ ಮಾರ್ಗದಾಗ ನೀ ಇದ್ದಿ. ಅಂಜಬೇಡ. ನಿನ್ಗೆ ಯಾರು ಬಿಸಾಕಕ್ಕಾಗಲ್ಲ. ನಿನ್ನ ದೇವರೇ ನಿನ್ನ ಜೊತೆ ಇರುವಾಗ ನಿನ್ನ ವಿರೋಧ ಯಾರು? ಭಯ ಪಡಬೇಡ, ಅಂಜಬೇಡ, ಸೀದಾ ನಡಿ. ದೇವರು ಏನ್ ಹೇಳ್ತಾನ ಅದು ಕೆಲಸ ಮಾಡ್ತಾ ಹೋಗು. ಗೆಲುವು ನಿನ್ನದೇ ಆದ, ನಿನ್ನ ಕುಟುಂಬದಾದ. ಆ ಸಾಮರ್ಥ್ಯ ಬೆಳಕು ನಿನ್ನ ಮೇಲೆ ಇಳಿದಾದ. ಧೈರ್ಯದಿಂದ ಇರು, ಅಂಜಕ್ ಹೋಗ್ಬೇಡ. ಕರ್ತನು ನಿನ್ನ ಸಂಗಡಾನ ಮಗಳೇ, ಕರ್ತನು ನಿನ್ನ ಸಂಗಡಾನ ಮಗನೇ. ದೇವರು ಕೊಟ್ಟ ಮಾರ್ಗದಾಗ ನಿನ್ನ ನಡೆಯಕತ್ತಿದಿ. ಬೇರೆ ದಾರಿಯಲ್ಲಿ ನೀ ನಡೀತಾ ಇಲ್ಲ. ಭಯ ಪಡಬೇಡ, ಅಂಜಬೇಡ. ಗೆಲುವು ನಿನ್ನದಾದ. ನಿನ್ನ ಕರ್ತನು ನಿನಗೆ ಗೆದ್ದಿಸಕತ್ತಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ಇವರಿಗೆ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಸ್ವಾಮಿ 23ನೇ ವಚನ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡಿವಿ ಎಂಬುದಾಗಿ. ಸ್ವಾಮಿ, ನಮ್ಮಲ್ಲಿ ಸಾಮರ್ಥ್ಯ ಕೊಟ್ಟಿ, ಬಲ ಕೊಟ್ಟಿದ್ದಿ, ಅಭಿಷೇಕ ಕೊಟ್ಟಿದ್ದಿ, ಆತ್ಮ ಸ್ಪರ್ಶಿದಪ್ಪ. ವಾಕ್ಯದ ಬಲ ಕೊಟ್ಟಿ, ಪ್ರಾರ್ಥನೆ ಅಭಿಷೇಕ ಕೊಟ್ಟಿ ರಾಜ್ಯ. ನಾವು ನಿರ್ಭಯ ಕರ್ತನೆ, ಭಯ ಪಡದೆ ರಾಜ್ಯ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡು ಎಂಬುದಾಗಿ ಈ ವಾಕ್ಯದ ಮುಖಾಂತರ ಒಟ್ಟಿಗೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಭಯ ಪಡೋರೆಲ್ಲರೂ ಇವತ್ತಿನಿಂದ ಭಯವನ್ನು ಬಿಟ್ಟು ಸ್ವಾಮಿ ನಿರ್ಭಯವಾಗಿ ನಡೆಯುವಂತೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರಿಗೆ ಧೈರ್ಯ ಬಂದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸು ನಮ್ಮ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ, ಆಮೆನ್.